ನಮಸ್ಕಾರ ಸ್ನೇಹಿತರೆ, ನಿನ್ನೆಷ್ಟೇ ಬಕ್ರೀದ್ ಹಬ್ಬ ಮುಗಿದಿದೆ. ಈ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೇನೆ ಜಮೀರ್ ಅಹ್ಮದ್ ಖಾನ್ ಮನೆಯವರ ಬಿರಿಯಾನಿಯನ್ನು ಕೂಡ ಸವಿತಾ ಇದ್ರು. ಇದೆಲ್ಲವೂ ನೀವು ಪ್ರತಿ ವರ್ಷ ಕೂಡ ತಪ್ಪದೆ ನೋಡ್ಕೊಂಡು ಬಂದಿದ್ದೀರಾ. ಇವರು ದೀಪಾವಳಿಯನ್ನ ಆಚರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಅಥವಾ ಯುಗಾದಿಯನ್ನ ಆಚರಿಸ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರಂಜಾನ್, ಬಕ್ರೀದ್ ಇದೆಲ್ಲವನ್ನು ಮಾತ್ರ ತಪ್ಪದೆ ಆಚರಿಸ್ತಾ ಇದ್ರು. ಎಲ್ಲಾ ಕಡೆ ಅವರ ಫೋಟೋಗಳು ಶೇರ್ ಆಗ್ತಾ ಇತ್ತು, ಎಲ್ಲವೂ ನೀವು ನೋಡಿದ್ದೀರಾ. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಬಕ್ರೀದ್ ಆಚರಿಸಿದ್ದು ಎಲ್ಲಿ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಇದಕ್ಕೆ ಕಾರಣ ಏನು ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಡೀ ಕರ್ನಾಟಕದ ಜನತೆ ಸಿದ್ದರಾಮಯ್ಯನವರಿಗೆ ಇಡೀ ಶಾಪ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾನು ಎಲ್ಲಿಯಾದ್ರೂ ಈ ರೀತಿಯಾಗಿ ಬಕ್ರೀದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿ ಜನರು ನನ್ನನ್ನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರಿಗೆ ಪಕ್ಕ ಆಗಿತ್ತು ಅನಿಸ್ತದೆ. ಹಾಗಾಗಿ ಈ ಬಾರಿ ಅವರು ಎಲ್ಲಿಯೂ ಕೂಡ ಬಕ್ರೀದ್ ಹಬ್ಬದಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಸದ್ಯಕ್ಕೆ ಕರ್ನಾಟಕದಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತೇಳಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಮೊನ್ನೆ 4ನೇ ತಾರೀಕು ನಡೆದಂತಹ ಬಹುದೊಡ್ಡ ದುರಂತ. ಈ ದುರಂತದಿಂದಾಗಿ ಕರ್ನಾಟಕದ ರಾಜಕೀಯ ವಲಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ. ಇಲ್ಲಿ ಸರ್ಕಾರ ಏನ್ ತಿಳ್ಕೊಳ್ತು, ಒಂದು 4-5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲದು ಮುಗ್ದೋಗ್ಬಿಡತ್ತೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ಸರ್ಕಾರವೇ ಇಲ್ಲಿ ಅಲುಗಾಡ್ಲಿ ಪ್ರಾರಂಭ ಆಗ್ಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಬಹುದೊಡ್ಡ ಜಟಾಪಟಿ ನಡೀತಾ ಇದೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಏನ್ ತಿಳ್ಕೊಂಡ್ರು ಅಂತ ಹೇಳಿದ್ರೆ, ಒಂದು 4-5 ಜನ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲದೂ ಸರಿ ಹೋಗ್ಬಿಡತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರು. ಆದ್ರೆ ಇಲ್ಲಿ ಇವ್ರು ಮಾಡಿರುವಂತಹ ಬಹುದೊಡ್ಡ ತಪ್ಪೇನು ಅಂತ ಹೇಳಿದ್ರೆ, ಪ್ರಾಮಾಣಿಕ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ರು. ಈ ಜಟಾಪಟಿ ಯಾವ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಆಸೆಯಿಂದ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಅಂದ್ರೆ 2 ವರ್ಷ ಕಂಪ್ಲೀಟ್ ಆದ ತಕ್ಷಣ ನನ್ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದ್ದಾರೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸೀಟನ್ನ ಬಿಟ್ಕೊಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರಿಗೆ ಇನ್ನೊಂದು ಬ್ರಹ್ಮಾಸ್ತ್ರ ಸಿಕ್ಬಿಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಎಷ್ಟು ಆಸ್ತಿ ವಹಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೇನೆ ಈ ದುರಂತ ಸಂಭವಿಸಿದ ತಕ್ಷಣ ಎಲ್ಲರೂ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಮುಗಿ ಬಿದ್ದಿದ್ದಾರೆ, ಸಿದ್ದರಾಮಯ್ಯನವ್ರ ಮೇಲೂ ಮುಗಿ ಬಿದ್ದಿದ್ದಾರೆ. ಆದ್ರೆ ಇಲ್ಲಿ ಖಳನಾಯಕನಾಗಿ ಎಲ್ರಿಗೂ ಕಾಣಿಸ್ಕೊಳ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಯಾಕಂದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಅಷ್ಟೊಂದು ಓಡಾಡ್ತಾ ಇದ್ರು. ಆದ್ರಿಂದಾಗಿ ಇಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಳ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಇದಲ್ಲದೇನೆ ಒಂದೊಂದೇ ವಿಷಯಗಳಿಗೆ ಹೊರಗಡೆ ಬರ್ಲಿಕ್ಕೆ ಶುರುವಾಗಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸರ್ಕಾರದ ವತಿಯಿಂದ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಹೊರಟ್ರಲ್ಲ, ಅಂದ್ರೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ, ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಬೇಡ, ಇಲ್ಲಿ ನಮಗೆ ಸೆಕ್ಯೂರಿಟಿ ನೋಡ್ಕೊಳ್ಲಿಕ್ಕೆ ಆಗಲ್ಲ, ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರಿಂದ ದಯವಿಟ್ಟು ಪೋಸ್ಟ್ ಪೋನ್ ಮಾಡಿ ಅಂತಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವ್ರು ಒಪ್ಪಲಿಲ್ಲ. ಈಗ ಏನಾಗ್ತಿದೆ ಅಂದ್ರೆ ಒಂದೊಂದೇ ಲೆಟರ್ಸ್ ಹೊರಗಡೆ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಈಗ ಇನ್ನೊಬ್ಬ ಡಿ.ಸಿ.ಪಿ ಕರಿಬಸನಗೌಡ ಇವರು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ DPRಗೆ ಇವರು ಮನವಿಯನ್ನ ಮಾಡ್ಕೊಂಡಿದ್ರು, ಯಾವುದೇ ಕಾರಣಕ್ಕೆ ಇಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಬೇಡ. RCB ಅವರಿಗೆ ಬಹುದೊಡ್ಡದಾದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಇಲ್ಲಿ ಬಂದ್ರೆ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಆದ್ರಿಂದಾಗಿ ದಯವಿಟ್ಟು ಬೇಡ ಅಂತ ಕೂಡ ಅವರು ಒಂದು ಮನವಿಯನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ DPR ಸೆಕ್ರೆಟರಿ ಆದಂತಹ ಸತ್ಯವತಿಯವರು ಇವರ ಈ ಮನವಿಯನ್ನ ಗಾಳಿಗೆ ತೂರಿದ್ರು. ಅದಕ್ಕೆ ಬದಲಾಗಿ ಒತ್ತಡವನ್ನ ತಂದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋ ರೀತಿಯಲ್ಲಿ ನೋಡ್ಕೊಂಡ್ರು. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ವಿಧಾನಸೌಧದ ಎದುರುಗಡೆ ನಡೆದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಲಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರೋದು ನನ್ಗೆ ಗೊತ್ತೇ ಇಲ್ಲ, ಈ ರೀತಿ ಏನೇನೋ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇನ್ನೊಂದು ಸಮಸ್ಯೆ ಆಗಿರೋದು ಏನು ಅಂತ ಹೇಳಿದ್ರೆ, ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ A.K. ಗಿರೀಶ್ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಇಲ್ಲಿ A.K. ಗಿರೀಶ್ ಅವರು ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರು ಪರ್ಮಿಷನ್ ಕೊಟ್ಟು ಇರಲಿಲ್ಲ. ಆದ್ರೂ ಕೂಡ ಇಲ್ಲಿ ಅನಧಿಕೃತವಾಗಿ ಅಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಇಲ್ಲಿ ಇನ್ನೊಂದು ಸಮಸ್ಯೆ ಆಗಿರೋದೇನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ದಾರೆ. ಕೇವಲ ಭಾಗವಹಿಸಿದ್ದಲ್ಲ, ಅಲ್ಲಿ ಕೊಹ್ಲಿ ಜೊತೆ ನಿಂತ್ಕೊಂಡು ಆ ಕಪ್ಪನ್ನ ಎತ್ತಿ ಸಂಭ್ರಮ ಪಟ್ಟಿದ್ದು ಎಲ್ಲವೂ ನೀವು ನೋಡಿದ್ದೀರಾ. ಅದಕ್ಕೆಲ್ಲ ಸ್ವಲ್ಪ ಹೊತ್ತಿನ ಮೊದಲು ಸ್ಟೇಡಿಯಂನ ಹೊರಗಡೆ ಕಾಲ್ ತುಳಿತ ಉಂಟಾಗಿ 11 ಜನರು ಅರಸುನಿಗಿದ್ರು. ಈ ಎಲ್ಲ ವಿಚಾರಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಡಿಯಂ ಒಳಗಡೆ ಹೋಗಿ ಆಟಗಾರರೊಂದಿಗೆ ನಿಂತ್ಕೊಂಡು ಸಂಭ್ರಮವನ್ನ ಆಚರಿಸ್ತಾ ಇದ್ರು. ಇದು ಕೂಡ ಈಗ ಸಿದ್ದರಾಮಯ್ಯನವರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರು, ಸ್ಟೇಡಿಯಂನಲ್ಲಿ ನಡೆದಂತ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ನುಣುಚಿಕೊಳ್ಳಿಕ್ ನೋಡ್ತಾ ಇದ್ದಿದ್ರು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು. ಡಿ.ಕೆ. ಶಿವಕುಮಾರ್ ಆರ್ಡಿನರಿ ಪರ್ಸನ್ ಏನಲ್ಲ, ಅವರು DCM, ಅದಲ್ಲದೇನೆ ಬೆಂಗಳೂರು ಉಸ್ತುವಾರಿ ಮಂತ್ರಿ ಕೂಡ. ಹಾಗಾಗಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಭಾಗವಹಿಸಿರೋದ್ರಿಂದ ಇಲ್ಲಿ ಈಗ ಏನಾಗ್ತದೆ, ಈ ಕಾರ್ಯಕ್ರಮ ಕೂಡ ಸರ್ಕಾರದಿಂದ ಪರ್ಮಿಷನ್ ತಗೊಂಡಿರುವಂತಹ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಈಗ ಬಿಂಬಿತಗೊಳ್ತಾ ಇದೆ.
ಈಗ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ತರಾಟೆ ತಗೊಂಡಿದ್ದಾರೆ. ನೀವು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ ನೋಡಿ, ಈಗ ನಮ್ಗೆ ಮುಖಭಂಗ ಆಗ್ತಾ ಇದೆ ಅಂತ ಕೇಳಿದಾರಂತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ಆ ದಿನ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ KCA ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ರು, ಹಾಗೆ ಅವರ ಪದಾಧಿಕಾರಿಗಳು ಕೂಡ ಕೆಲವರೆಲ್ಲ ಇದ್ದಿದ್ರು. ಇಲ್ಲಿ ಕಾರ್ಯಕ್ರಮ ಮುಗ್ದ ಮೇಲೆ ಜನಜಂಗುಳಿ ಜಾಸ್ತಿ ಇತ್ತು, ಟ್ರಾಫಿಕ್ ಜಾಮ್ ಆಗಿತ್ತು. ಆದ್ರಿಂದಾಗಿ ಇವರೆಲ್ಲರಿಗೂ ಸ್ಟೇಡಿಯಂನ ರೀಚ್ ಆಗೋದು ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಆದ್ರಿಂದಾಗಿ ಅವ್ರನ್ನೆಲ್ಲರನ್ನು ನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ನಾನು ಸ್ಟೇಡಿಯಂ ಅವರೇ ಕರ್ಕೊಂಡು ಹೋದೆ. ಯಾಕಂದ್ರೆ ಇವರಿಗೆ 0 ಟ್ರಾಫಿಕ್ ಎಲ್ಲ ಮಾಡಿ ಕೊಡ್ತಾರೆ. ಆದ್ರಿಂದಾಗಿ ನಾನು ಅವ್ರನ್ನ ಸ್ಟೇಡಿಯಂ ಒಳಗಡೆ ಕರ್ಕೊಂಡು ಹೋದೆ. ಹಾಗೇನೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂತ ಹೇಳ್ಕೊಂಡು ಏನೋ ಸಮಜಾಯಿಷಿ ಕೊಟ್ಟಿದಾರಂತೆ. ಆದ್ರೆ ಇದನ್ನ ಸಿದ್ದರಾಮಯ್ಯನವರು ಒಪ್ಕೊಳ್ತಾ ಇಲ್ಲ. ಈಗ ಇನ್ನೊಂದು ಡೌಟ್ ಪ್ರಾರಂಭ ಆಗ್ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಈ ಕಾಲ್ ತುಳಿತ ಉಂಟಾಯ್ತಲ್ಲ, ಈ ಕಾಲ್ ತುಳಿತಕ್ಕೆ ಕಾರಣ ಏನಿರಬಹುದು, ಇದಕ್ಕೆ ಸಂಬಂಧಪಟ್ಟಂತ ತನಿಖೆ ಪ್ರಾರಂಭ ಆಗ್ತಾ ಇದೆ ಅನ್ನೋ ಸುದ್ದಿ ಕೂಡ ಇದೆ. ಇದು ಆಕಸ್ಮಿಕವಾಗಿ ಆಗಿರುವಂತಹದ್ದ ಅಥವಾ ಯಾರಾದ್ರೂ ಬೇಕಂತೇಳಿ ಸೃಷ್ಟಿ ಮಾಡಿರುವಂತಹ ಕಾಲ್ ತುಳಿತವ, ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಕೂಡ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ NIA ಮಾಡ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ. ಇದಿನ್ನು ಕನ್ಫರ್ಮ್ ಆಗಿಲ್ಲ, ಜಸ್ಟ್ ಕೇವಲ ಊಹಾಪೋಹ ಅಷ್ಟೇ. NIA ಈ ತರ ಘಟನೆಗಳು ನಡೆದ ಸಂದರ್ಭದಲ್ಲಿ ಕೆಲವೊಂದು ಡೀಟೇಲ್ಸ್ ಗಳನ್ನ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಕೆಲವೊಮ್ಮೆ ಈ ರೀತಿಯಾದಂತಹ ಭಯೋತ್ಪಾದಕ ಘಟನೆಗಳು ಕೂಡ ನಡೆಯುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿಯನ್ನ ಮಾಡುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಘಟನೆ ನಡೆದ ನಂತರ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ತಲೆದಂಡ ಆಗ್ಲೇಬೇಕು ಅಂತಕೊಂಡು ಎಲ್ಲರೂ ಆಗ್ರಹ ಮಾಡ್ತಾ ಇದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿದೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಅವ್ರು ಒಪ್ಪೋದು ಇಲ್ಲ. ಎಲ್ಲಿವರೆಗಂದ್ರೆ ಅವ್ರು ಹೈಕಮಾಂಡ್ ನೇ ಅಲ್ಗಾಡಿಸುವಷ್ಟು ತಾಕತ್ತಿರುವಂತಹ ವ್ಯಕ್ತಿ. ಇಲ್ಲಿ ಇನ್ನೊಂದು ಬಲಿಪಶು ಆಗೋದು ಯಾರು ಅಂತ ಹೇಳಿದ್ರೆ ನಮ್ಮ ಗೃಹ ಮಂತ್ರಿಗಳು. ಯಾಕಂದ್ರೆ ಇವರು ಲೆಕ್ಕಕೊಂಡು ಆಟಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಮಂತ್ರಿ. ಇವರ ಡಿಪಾರ್ಟ್ಮೆಂಟ್ ಮೇಲೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಇಲ್ಲ. ಅಲ್ಲಿ ಯಾರ್ಯಾರೋ ಬಂದು ಆ ಡಿಪಾರ್ಟ್ಮೆಂಟ್ ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದು ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇರುವಂತಹದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಪರಮೇಶ್ವರ್ ಅವರಿಗೂ ಕೂಡ ಹೋಮ್ ಮಿನಿಸ್ಟರ್ ಆಗಿ ಮುಂದುವರಿಯುವಂತಹ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಹಲವಾರು ಬಾರಿ ಮುಖ್ಯಮಂತ್ರಿಯನ್ನ ಕೇಳ್ಕೊಂಡಿದ್ದಾರಂತೆ, ನಾನು ಈ ಪೋಸ್ಟ್ಗೆ ರಿಸೈನ್ ಮಾಡ್ತೇನೆ, ಬೇರೆ ಯಾರನ್ನಾರು ಕೂರಿಸಿ ಅಲ್ಲಿ ಅಂತ ಕೇಳ್ಕೊಂತ ಇದ್ದಾರಂತೆ. ಆದ್ರೆ ಮುಖ್ಯಮಂತ್ರಿ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಹೈಕಮಾಂಡ್ ಒಪ್ಪಲ್ಲ, ನೀವೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅವ್ರನ್ನ ಒತ್ತಾಯ ಮಾಡಿ ಹೋಮ್ ಮಿನಿಸ್ಟರ್ ಆಗಿ ಮುಂದುವರಿಯುವ ರೀತಿಯಲ್ಲಿ ನೋಡ್ಕೊಂತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಈಗ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ, ಸಿದ್ದರಾಮಯ್ಯನವರು ಏನ್ ತಿಳ್ಕೊಂಡ್ರು, ಈ ಘಟನೆ ನಡೆದ ನಂತರ ಒಂದು 5-6 ಜನ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲದೂ ಸರಿಯಾಗಿ ಬಿಡ್ತದೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ಪರಿಸ್ಥಿತಿ ಬೇರೆ ತರನೇ ನಡೀತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸಂಪುಟದಿಂದ ಯಾರಾದ್ರೂ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ನೋಡೋಣ ಈ ಘಟನೆ ಸಂಬಂಧಪಟ್ಟಂತೆ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗ್ತದೆ, ಇದನ್ನೆಲ್ಲವನ್ನು ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.